ಕಾರ್ಯವನ್ನ ಸದ್ಯಕ್ಕೆ ನಿಲ್ಲಿಸಿದ್ದಾರೆ. ಆದ್ರಿಂದ ನಮ್ಗೆ ಬಾಕಿ ಇರ್ತಕ್ಕಂತ ಇನ್ನೂ 1300 ಅವುಗಳನ್ನ ಘೋಷಣೆ ಮಾಡ್ಲಿಕ್ಕೆ ಸ್ವಲ್ಪ ಸದ್ಯಕ್ಕೆ ಆಗ್ತಾ ಇಲ್ಲ. ಆದ್ರೆ ಯಾಕೆ ಅಂದ್ರೆ ಸೆನ್ಸಸ್ ಕಾರಣದಿಂದ ಕೇಂದ್ರ ಸರ್ಕಾರ ಯಾವುದೇ ಹೊಸ ಗ್ರಾಮ ಘೋಷಣೆ ಮಾಡಬಾರದು ಅಂತ ಸೂಚನೆ ಕೊಟ್ಟಿರೋದ್ರಿಂದ ಸದ್ಯಕ್ಕೆ ನೋಟಿಫಿಕೇಶನ್ ನಿಂತಿದೆ. ಸೊ ಮಾಡಬೇಕಾಗಿರೋದು ಇನ್ನು 1300ರಿಂದ 1400ರಷ್ಟು ಇನ್ನು ಪೈಪ್ಲೈನ್ ಅಲ್ಲಿ ಇದೆ, ಅಂದ್ರೆ ಪ್ರಕ್ರಿಯೆಯಲ್ಲಿ ಇದೆ. ಅವುಗಳನ್ನ ಕೇಂದ್ರ ಸರ್ಕಾರ ಯಾವಾಗ ನಮ್ಗೆ ಅವರ ಒಂದು ಸೂಚನೆಯನ್ನ ಹಿಂತೆಗೆದುಕೊಳ್ತಾರೆ ಕೂಡಲೇ ಅವುಗಳನ್ನು ಕೂಡ ಮಾಡ್ತೇವೆ. ಅವುಗಳನ್ನ ಮಾಡಿದ್ರೆ ನಮ್ಮ ಪ್ರಕಾರ ಇನ್ನೂ 1,39,000 ಕುಟುಂಬಗಳಿಗೆ ಹಕ್ಕುಪತ್ರ ಕೊಡ್ಲಿಕ್ಕೆ ಅವಕಾಶ ಆಗುತ್ತೆ. ಈಗ ಕೊಟ್ಟಿರೋದು ಹಿಂದೆ 6 ವರ್ಷದಲ್ಲಿ 1 ಲಕ್ಷ, ಈಗ ನಮ್ಮದು ಈ 2.5 ವರ್ಷದಲ್ಲಿ 2,20,000. ಇವುಗಳನ್ನ ಹೊರತುಪಡಿಸಿ ಇನ್ನೂ 1,39,000 ಕೊಡಬೇಕಾಗುತ್ತೆ ಅಂತ ನಾವು ಅಂದಾಜು ಮಾಡಿದ್ದೇವೆ. ಅದು ನಾನು ಹೋಗಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದೆ, ನಮ್ಗೆ ಮೇ ತಿಂಗಳವರೆಗೆ ಟೈಮ್ ಕೊಡಿ ಸಾಕು, ನಾವು ಇದನ್ನ ಮುಗಿಸ್ಕೊಳ್ತೇವೆ ಅಂತ. ಅವರು ಇಲ್ಲ, ಇಡೀ ದೇಶದಲ್ಲಿ ನಾವು ಒಂದೇ ನಿಯಮವನ್ನು ಪಾಲನೆ ಮಾಡಬೇಕಾಗುತ್ತೆ, ವಿನಾಯಿತಿ ಕೊಡ್ಲಿಕ್ಕೆ ಸದ್ಯಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರಿಂದ ಆ ಪ್ರಸ್ತಾವನೆಗಳು ನಾವು ಡಿಸೆಂಬರ್ 31ರ ನಂತರ ಯಾವುದೂ ಅಧಿಸೂಚನೆ ಹೊರಡಿಸಲಿಕ್ಕೆ ನಮ್ಗೆ ಅವಕಾಶ ಇಲ್ಲ ಈಗ. ಹಾಗಾಗಿ ಆ ಸ್ಥಿತಿಯಲ್ಲಿ ನಿಂತಿದ್ದಾರೆ. ಹಾಗಂತೇಳಿ ನಾನು ಎಲ್ಲಾ ಪ್ರಸ್ತಾವನೆಗಳನ್ನ ಸಲ್ಲಿಸಬೇಕು ಅಂತ ಎಲ್ಲಾ ಜಿಲ್ಲೆಗಳಿಗೂ ಸೂಚನೆ ಕೊಟ್ಟಿದ್ದೇನೆ. ಅವುಗಳನ್ನ ಕೇಂದ್ರ ಸರ್ಕಾರ ಸಡಿಲ ಮಾಡಿದ ಕೂಡಲೇ ಅವುಗಳನ್ನು ಕೂಡ ನಾವು ಅಂತಿಮ ರೂಪಕ್ಕೆ ತಗೊಂಡ್ಬರ್ತೇವೆ. ಸರ್, ಈಗ ಗ್ರಾಮಾಂತರ ಪ್ರದೇಶದಲ್ಲಿ ಸರ್ಕಾರಿ ಜಮೀನು ಸಭೆ ಮಾಡಿದ್ರು, ಸ್ವಾಮಿತ್ವ ಯೋಜನೆ ಸರಿಯಾಗಿ ಜಾರಿ ಆಗ್ತಾ ಇಲ್ಲ. ಸ್ವಾಮಿತ್ವ ಯೋಜನೆಗೆ ಸರ್ಕಾರಿ ಭೂಮಿಗೆ ಯಾವುದೂ ಲಿಂಕ್ ಇಲ್ಲ. ಸ್ವಾಮಿತ್ವ ಯೋಜನೆ ಅದ್ರ ಪಾಡಿಗೆ ಅದು ಕೆಲಸ ನಡೆದಿದೆ. ಸುಮಾರು 10,000 ಹಳ್ಳಿಗಳಲ್ಲಿ ನಾವು ಆ ಸ್ವಾಮಿತ್ವ ಯೋಜನೆ ಅಡಿಯಲ್ಲಿ ಏನು ಮನೆಗಳಿಗೆ ಗುರುತಿನ ಚೀಟಿಯನ್ನ ಕೊಡುವಂತದನ್ನ ಕೆಲಸ ಗ್ರೌಂಡ್ ವರ್ಕ್ ಮುಗಿದಿದೆ 10,000 ಹಳ್ಳಿಗಳಲ್ಲಿ. ಇನ್ನೂ ಒಂದು 10,000 ಹಳ್ಳಿಯಲ್ಲಿ ಸದ್ಯಕ್ಕೆ ನಡೆದಿದೆ. ಎಲ್ಲ ಅದನ್ನು ಮುಗಿದ್ರೆ ಒಂದು 20,000 ಗ್ರಾಮಗಳಲ್ಲಿ ಸ್ವಾಮಿತ್ವ ಯೋಜನೆ ಅಡಿಯಲ್ಲಿ ಮನೆಗಳಿಗೆ ಗುರುತಿನ ಚೀಟಿಯನ್ನ ಕೊಡೋದಕ್ಕೆ ಗ್ರೌಂಡ್ ವರ್ಕ್ ಆಗುತ್ತೆ. RDPR ಇಲಾಖೆಯವರ ಜೊತೆಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಈ ಸ್ವಾಮಿತ್ವ ಕಾರ್ಡ್ ಅನ್ನ ಈ ಸ್ವತ್ತು ಜೊತೆಗೆ ಲಿಂಕ್ ಮಾಡಿದಾಗ ಅದಕ್ಕೆ ಅರ್ಥ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಬರೀ ಸ್ವಾಮಿತ್ವ ಕಾರ್ಡ್ ಇಟ್ಕೊಂಡ್ರೆ ಅದಕ್ಕೆ ಅಷ್ಟು ಮಾನ್ಯತೆ ಸಿಗೋದಿಲ್ಲ. ಸೊ ಅದನ್ನ ಇಂಟಿಗ್ರೇಟ್ ಮಾಡಬೇಕು. ಈ ಸ್ವತ್ತು ಸ್ವಾಮಿತ್ವ ಎರಡು ಒಂದೇ ಇರಬೇಕು. ಯಾಕಂದ್ರೆ ಒಂದು ಆಸ್ತಿಗೆ ಎರಡೆರಡು ದಾಖಲೆಗಳು ಇರಬಾರ್ದು. ಜನಕ್ಕೆ ಗೊಂದಲಾಗುತ್ತೆ ಇದನ್ನ ಅದ ಅಂತ. ಅದಕ್ಕೆ ಎರಡನ್ನೂ ಇಂಟಿಗ್ರೇಟ್ ಮಾಡಬೇಕು ಅಂತ ಮಾತಾಡ್ತಾ ಇದ್ದೇವೆ. ಸೊ ಅದು ಆದ್ರೆ ಅದು ಖಂಡಿತ ಫಲಪ್ರದ ಆಗುತ್ತೆ. ಇದರಿಂದ ರೆಕಾರ್ಡ್ಸ್ ಕ್ಲೀನ್ ಅಪ್ ಆಗುತ್ತೆ ಮತ್ತು ದಾಖಲೆಗಳಿಗೆ ನಿಖರತೆ ಬರುತ್ತೆ. ಸರ್, ಈಗ 1000 ದಿನಗಳ ಸಂಭ್ರಮ ಅಂತ ಹೇಳಿದ್ರಿ, ಅದ್ರ ಜೊತೆಗೆ ಅದು ಶಕ್ತಿ ಪ್ರದರ್ಶನ ಅಂತ ನಾನು ಹೇಳಿಲ್ಲ, ನೀವ್ ಹೇಳ್ತಾ. ಶಕ್ತಿ ಪ್ರದರ್ಶನಕ್ಕೂ ಅದು ಹಾವೇರಿ ವೇದಿಕೆ ಆಗ್ತದೆ. ಈ ಪ್ರಜಾಪ್ರಭುತ್ವದಲ್ಲಿ ನಾವು ಮಾಡಿರೋ ಕೆಲಸ ಜನಗಳಿಗೆ ಲೆಕ್ಕ ಕೊಡ್ಬೇಕು. ಮಾಡಿರೋದನ್ನ ಸರ್ಕಾರ ನೀವು ನಮ್ಗೆ ಅವಕಾಶ ಕೊಟ್ಟಿದ್ರಿ, ಆಯ್ಕೆ ಮಾಡಿ ನಮ್ಮನ್ನ ಇಲ್ಲಿ ಕೂರಿಸಿದೀರಾ, ನಾವ್ ಏನ್ ಕೆಲಸ ಮಾಡಿದೀವಿ ಅನ್ನೋದು ಕೂಡ ಜನಗಳಿಗೆ ಸಾರ್ವಜನಿಕವಾಗಿ ಸಮರ್ಪಣೆ ಆದ್ರೆ ಪಾರದರ್ಶಕತೆ ಬರುತ್ತೆ ಆಡಳಿತಕ್ಕೆ. ಸೊ ಪಾರದರ್ಶಕ ದೃಷ್ಟಿಯಲ್ಲಿ ನಾವು ಇಷ್ಟು ಕೆಲಸ ಮಾಡಿದ್ದೇವೆ ಅಂತ ಹೇಳಿ ಮತ್ತೆ ನಾವು ಅವರಿಗೆ ಕೊಡುವಂತಹದ್ದು ಸುಮ್ಮನೆ ಒಂದು ಹಾಳೆಯಲ್ಲಿ ಕೊಡ್ತಾ ಇಲ್ಲ. ಹಾಳೆಯಲ್ಲಿ ಸುಮ್ಮನೆ ಏನೋ ಗೀಚಿ ಕೆಳಗಡೆ ಯಾವ್ದೋ ಒಂದು ದಸ್ತಖತ್ ಹಾಕಿ ಕೊಡ್ತಾ ಇಲ್ಲ. ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಡಿಜಿಟಲ್ ಹಕ್ಕುಪತ್ರ. ಯಾಕೆ ಅಂತ ತಾವು ಕೇಳ್ಬೋದು. ಈ ಪೇಪರ್ ಅಲ್ಲಿ ಬರ್ಕೊಟ್ರೆ ಒಂದೇ ಒಂದು ಮನೆಗೆ ಬೇಕಾದ್ರೆ 2-3 ಕೂಡ ಹಿಂದೆ ಬರ್ಕೊಟ್ಟಿದ್ದು 100,000 ಲಕ್ಷಾಂತರ ನಿದರ್ಶನಗಳು ಇದ್ದಾವೆ. ಆದ್ರೆ ಡಿಜಿಟಲ್ ಅಲ್ಲಿ ಆ ರೀತಿ ಆಗುದಿಲ್ಲ. ಮತ್ತೆ ಹಿಂದೆ ಕೊಟ್ಟಂತ ಹಕ್ಕುಪತ್ರ, ನಾನು ಹೋದ ವಾರನು ಧಾರವಾಡದಲ್ಲಿ ರಿವ್ಯೂ ಮೀಟಿಂಗ್ ಮಾಡಿದೆ. ಇಲ್ಲಿ ಸುಮಾರು ಜನ ಇಒಗಳು ಬಂದಿದ್ರು. ಅವ್ರು ಹೇಳ್ತಾರೆ, ಸರ್ ಜನಗಳ ಕೈಯಲ್ಲಿ ಹಕ್ಕುಪತ್ರ ಇದೆ, ಆದ್ರೆ ನಮ್ಮ ಹತ್ರ ಯಾವ್ದು ದಾಖಲೆ ಇಲ್ಲ. ಅವ್ರಿಗೆ ಯಾರಿಗೂ ಈ ಸ್ವತ್ತು ಕೊಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಮೂಲ ದಾಖಲೆ ಇಲ್ಲ, ರೆಸಲ್ಯೂಷನ್ ಇಲ್ಲ, ರಿಜಿಸ್ಟರ್ ಇಲ್ಲ. ಅವ್ರಿಗೆ ಈಗ ನಾವು ಖಾತೆ ಮಾಡ್ಕೊಡಕ್ಕೆ ಆಗ್ತಾ ಇಲ್ಲ. ಕೊಟ್ಟಿರೋದು ತಾಲೂಕ್ ಪಂಚಾಯತಿ ಅವ್ರೆ, ಆದ್ರೆ ಅವ್ರ ಹತ್ರನೇ ಏನು ದಾಖಲೆ ಇಲ್ಲ. ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ, ಡಿಜಿಟಲ್ ಹಕ್ಕುಪತ್ರ ಕೊಟ್ಟಾಗ 100ಕ್ಕೆ 100
ಒರಿಜಿನಲ್ ಡಾಕ್ಯುಮೆಂಟ್ ಇರುತ್ತೆ. ಸೊ ಯಾರಿಗೆ ಕೊಟ್ಟಿದೀವಿ ಅವ್ರದ್ದು ಆಧಾರ್, ಫೋಟೋ, ಮನೆ ಫೋಟೋ, GPS ಲೊಕೇಶನ್ 100% ಎಲ್ಲ ಶಾಶ್ವತವಾಗಿ ರೆಕಾರ್ಡ್ ಅಲ್ಲಿ ಇರುತ್ತೆ. ವಿತೌಟ್ ರೆಕಾರ್ಡ್ ಒಂದು ಹಕ್ಕುಪತ್ರ ಕೊಡಕ್ಕಾಗಲ್ಲ. ಕೊಟ್ಟ ಮೇಲೆ ರೆಕಾರ್ಡ್ ಕಳೆದೋಗಕ್ಕೂ ಸಾಧ್ಯ ಇಲ್ಲ, ಯಾವತ್ತಿಗೂ ಕಳೆದೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಹಕ್ಕುಪತ್ರ ಕೊಟ್ಟ ಮೇಲೆ ಅವ್ರಿಗೆ ತಲೆಮಾರುಗಳಿಗೂ ಕೂಡ ಮಾಲೀಕತ್ವದ ಬಗ್ಗೆ ಯಾರು ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಕೋರ್ಟ್ಗೆ ಎಳಿಲಿಕ್ಕೆ ಸಾಧ್ಯ ಇಲ್ಲ, ಲಿಟಿಗೇಷನ್ಗೆ ಅವಕಾಶ ಇಲ್ಲ. ಈಗ ಎಷ್ಟು ಕಡೆ ಹಿಂದೆ ನಿವೇಶನ ಅಂತ ಕೊಟ್ಟಿದ್ದಾರೆ ಬೇರೆ ಬೇರೆ ಯೋಜನೆಗಳಲ್ಲಿ, ಒಂದೊಂದು ನಿವೇಶನಕ್ಕೆ 2-3 ಹಕ್ಕುಪತ್ರಗಳು ಇಟ್ಕೊಂಡು ಅವರು ಬಡದಾಡೋದು, ಕೋರ್ಟಿಗೆ ಹೋಗೋದು, ಎಲ್ಲಾ ಲಿಟಿಗೇಷನ್ಗೆ ಅಪೂರ್ಣ ದಾಖಲೆಗಳೇ ಲಿಟಿಗೇಷನ್ಗೆ ದಾರಿ. ಸೊ ನಾವೀಗ ಡಿಜಿಟಲ್ ಹಕ್ಕುಪತ್ರ ಕೊಡೋದ್ರ ಜೊತೆಗೆ ಇದು ಶಾಶ್ವತ ಮತ್ತು 100ಕ್ಕೆ 100 ಕರೆ ದಾಖಲೆ ಇದು. ಎರಡನೇದು, ಅದನ್ನ ಬರೀ ಹಕ್ಕುಪತ್ರ ಕೊಡ್ತಾ ಇಲ್ಲ ನಾವು, ನೋಂದಣಿ ಕಚೇರಿಗೆ ಕರ್ಕೊಂಡೋಗಿ ನಮ್ಮ ತಹಸೀಲ್ದಾರರು ಅವರಿಗೆ ಕ್ರಯಪತ್ರ ಮಾಡಿ ಕ್ರಯಪತ್ರವನ್ನ ನೋಂದಣಿ ಮಾಡಿ ಕೊಡ್ತಾ ಇದ್ದೇವೆ. ಅಲ್ಲಿಗೆ ಸಂಪೂರ್ಣ ಹಕ್ಕನ್ನ ಅವರಿಗೆ ನಾವು ವರ್ಗ ಮಾಡಿ ಕೊಡ್ತಾ ಇದ್ದೇವೆ ಕ್ರಯಪತ್ರದ ಮುಖಾಂತರ. ಕ್ರಯಪತ್ರ ಇದ್ರೆ ನಾಳೆ ಕೋರ್ಟ್ ನಲ್ಲೂ ಕೂಡ ಅವರಿಗೆ ಸಂಪೂರ್ಣ ಹಕ್ಕು ಅವರಿಗೆ ಸಿಕ್ಕಾಗೆ ಆಗುತ್ತೆ. ಎರಡನೇದು. ಮೂರನೇದು, ನಾವು ಹಕ್ಕುಪತ್ರ ಏನು ಕೊಡ್ತೇವೆ ಅದನ್ನ ಗ್ರಾಮ ಪಂಚಾಯಿತಿಯಲ್ಲಿ ಈ ಸ್ವತ್ತು ಮಾಡಿಸ್ಕೊಡ್ತಾ ಇದ್ದೇವೆ. ಹಿಂದೆ ಎಲ್ಲ ಹಕ್ಕುಪತ್ರ ಕೊಟ್ಟು ಅವರೆಲ್ಲ ಖಾತೆನೆ ಮಾಡಿಸ್ಕೊಂಡಿಲ್ಲ. ನಾವು ಈಗ ಸರ್ಕಾರನೇ ಆ ಜವಾಬ್ದಾರಿ ತಗೊಂಡು ಆ ಕುಟುಂಬದವರು ನಮ್ಮ ಹಕ್ಕುಪತ್ರ ಇಟ್ಕೊಂಡು ಮತ್ತೊಮ್ಮೆ ಗ್ರಾಮ ಪಂಚಾಯಿತಿಗೆ ಹೋಗಿ ಈ ಸ್ವತ್ತು ಮಾಡಿ ಅಂತ ಅರ್ಜಿ ಕೊಡೋದು ಬೇಕಾಗಿಲ್ಲ. ನಾವೇನೆ ಅವರಿಗೆ ಈ ಸ್ವತ್ತು ಮಾಡಿ ಖಾತಾ ಅವ್ರಿಗೆ ಮಾಡ್ಕೊಡ್ತಾ ಇದ್ದೇವೆ. ಖಾತಾ ಅಲ್ಲಿಗೆ ಪಕ್ಕ. ಸೊ ಹಕ್ಕುಪತ್ರ ಕಳೆದು ಹೋಗಲಾರದಂತಹ, ತಿದ್ದಲಿಕ್ಕೆ ಸಾಧ್ಯವಾಗದಂತಹ, ನಕಲಿ ಮಾಡಲಿಕ್ಕೆ ಸಾಧ್ಯವಾಗದಂತಹ ಸುಭದ್ರವಾದಂತಹ ಡಿಜಿಟಲ್ ಹಕ್ಕುಪತ್ರ ಅವ್ರನ್ನ ಇರಬಾರದು. ಒಂದು ಬಾರಿ ಕೊಟ್ರೆ ಅವರು ತಿರುಗಿ ಇನ್ನೊಂದು ಕಚೇರಿಗೆ ಬರಬಾರದು. ಯಾವ ಕಚೇರಿಗೂ ಗಿರ್ಕಿ ಹೊಡಿಬಾರದು, ಸುತ್ತಬಾರದು, ನೆಮ್ಮದಿಯಿಂದ ಬದುಕಬೇಕು. ಆ ರೀತಿಯಾದಂತ ನೆಮ್ಮದಿಯ ಬದುಕಿಗೆ ದಾರಿ ಮಾಡಿಕೊಡ್ತಕ್ಕಂತಹ ಭೂ ಗ್ಯಾರಂಟಿಯನ್ನ ನಾವು ಕೊಡ್ತಾ ಇದ್ದೇವೆ. ಸೊ ಇದು ಇಷ್ಟು ಮಾಡುವಾಗ ಇದನ್ನ ಕೂಡ ನಾವು ಸಾರ್ವಜನಿಕವಾಗಿ ಸಮರ್ಪಣೆ ಮಾಡ್ಬೇಕಲ್ವಾ. ಅದನ್ನ ನೀವು ಶಕ್ತಿ ಪ್ರದರ್ಶನ ಅಂತ ಕರಿತೀರೋ ಏನ್ ಕರಿತೀರೋ ಅದು ನಿಮ್ಮ ವ್ಯಾಖ್ಯಾನಕ್ಕೆ ಬಿಟ್ಟಿದ್ದು. ನಾವು ಹೇಳ್ತಾ ಇದ್ದೇವೆ ಸಾರ್ವಜನಿಕಗಳ ಸಾರ್ಥಕ ಸೇವೆಯನ್ನ ಜನಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಸಂದರ್ಭ ಏನು? 1000 ದಿನಗಳ ಪೂರೈಸುವಿಕೆ. ಹೌದು, ಅದನ್ನ ನಾನೇನು ನೀವು ಕೇಳಕ್ ಮೊದಲು ಆರಂಭದಲ್ಲಿ ನಾನೇ ಹೇಳಿದ್ದೇನೆ. ಅದು ಒಂದು ಈಗ 1000 ದಿನ ಅಂತೇಳಿ ನಂದು ಬರ್ಡೇ ಮಾಡ್ಕೊಂಡು ನಾನೇ ಕೇಕ್ ಕಟ್ ಮಾಡಿ ಜನಗಳಿಗೆ ಕೇಕ್ ತಿನ್ಸೋದು ಒಂದು ರೂಪ. 1 ಲಕ್ಷ ಕುಟುಂಬ ಅವರಿಗೆ ಹಕ್ಕುಪತ್ರ ಕೊಟ್ಟು ಅತಂತ್ರ ಬದುಕಿನಿಂದ ನೆಮ್ಮದಿಯ ಬದುಕಿಗೆ ರಹದಾರಿಯನ್ನ ತೋರಿಸ್ಕೊಡೋದು ಕೂಡ ಪ್ರಜಾಪ್ರಭುತ್ವದಲ್ಲಿ ಸಾರ್ವಜನಿಕ ಸೇವೆಯ ಸಂಕೇತ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನೀವು ಯಾವ ತರ ವ್ಯಾಖ್ಯಾನ ಮಾಡ್ತೀರಾ ನಿಮಗ್ ಬಿಟ್ಟಿದ್ದು. ಸರ್, ಹುಬ್ಬಳ್ಳಿಯಲ್ಲಿ 2 ದೊಡ್ಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಬರ್ತಾರಂತ ನಾಳೆ ನಿಮ್ಗೆ ಉತ್ತರ ಸಿಗುತ್ತೆ. ಡೆಲ್ಲಿಯಲ್ಲಿ ಘೋಷಣೆ ಮಾಡಿದ್ದಾರೆ, ಕೇಳಿದ್ರೆ ನಾಳೆ ಉತ್ತರ ಸಿಗುತ್ತೆ ಬಿಡಿ ನಿಮ್ ಪ್ರಶ್ನೆಗೆ. ಗೊಂದಲ ನನಗೆ ಯಾವ ಗೊಂದಲನೂ ಇಲ್ಲ. ನನಗೆ ನನ್ನ ಪಕ್ಷ ಕೆಲಸ ಕೊಟ್ಟಿದೆ. ನನ್ನ ಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ಜನರು ಕೆಲಸ ಮಾಡಕ್ ಅವಕಾಶ ಕೊಟ್ಟಿದ್ದಾರೆ. ನನಗೆ ಯಾವ ಗೊಂದಲನೂ ಇಲ್ಲ. ಕುರ್ಚಿಯಲ್ಲಿ ಕೂತಿದೆಯಾ, ಜನಗಳಿಗೆ ಕೆಲಸ ಮಾಡು ಅಂತ ಹೇಳಿದ್ದಾರೆ. ನನ್ನ ಪಕ್ಷ ಉಪಮುಖ್ಯಮಂತ್ರಿ ಹೇಳಿದ್ದಾರೆ, ನಾನು ಕೆಲಸ ಮಾಡ್ತಾ ಇದ್ದೇನೆ. ಗೊಂದಲ ನಿಮಗಿರ್ಬೋದು, ನನಗೆ ಯಾವ ಈಗ ಈಗೇನ್ ನಡೀತಾ ಇದೆ ನಡೀತಾ ಇರ್ಬೋದು, ನನಗೆ ಯಾವ್ದು ಇಲ್ಲ. ಕಾಂಗ್ರೆಸ್ ಪಕ್ಷದ ಇಮೇಜ್ ಧಕ್ಕೆ ಆಗ್ತಾ ಇಲ್ಲ. ಇವು ಜನ ತೀರ್ಮಾನ ಮಾಡ್ತಾರೆ. ಸರ್, ದೆಹಲಿಯಲ್ಲಿ ನಾನು ರಾಜಕೀಯ ಮಾಡಕ್ ಬಂದಿದ್ದೇನೆ. ರಾಜಕೀಯದಲ್ಲಿ ಇದ್ಮೇಲೆ ರಾಜಕೀಯ ಮಾಡ್ಲೇಬೇಕು. ನಾವು ಸನ್ಯಾಸಿಗಳು ಅಲ್ಲ. ಈ ಗೊಂದಲ ಇದ್ರೆ ನಿಮ್ ಕ್ಯಾಮ್ರಾ ಇದ್ದಿದ್ರೆ ಇನ್ನೊಂದು ಹೇಳ್ತಿದ್ದೆ, ಬಟ್ ಈಗ ಕ್ಯಾಮ್ರಾ ಅಲ್ಲ ಸರ್, ಹಿಂದೆ ಬಿಜೆಪಿ ಅವರು ಇಡೀ
ಬೇಡ ಮತ್ತೆ ಕೆಲವು ಬೇರೆ ಮನಸ್ಸಿಗೆ ಬೇಜಾರಾಗಿ ಸಿಟ್ಟಾಗುತ್ತೆ ಸರ್. ಅಲ್ಲ, ಜನರು ಹಿಂದೆ ಬಿಜೆಪಿ ಅವರು ಇದೇ ರೀತಿ ದುರಾಡಳಿತ ಮಾಡಿದ್ರು ಅಂತ ಹೇಳಿ ನಿಮ್ಗೆ ಅಧಿಕಾರ ಕೊಟ್ಟು 134, 135 ಶಾಸಕರು ನಡೆಸಿದ್ರು. ಈಗಲೂ ಕೂಡ ಆರಂಭದಿಂದ ಈ ಕುರ್ಚಿ ಗುದ್ದಾಟ, ಅಭಿವೃದ್ಧಿ ಮಾಡ್ಕೊಂಡು ಈ ರೀತಿ ಆರೋಪ ಮಾಡೋದ್ರಿಂದ ನಿಮ್ಮ ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಧಕ್ಕೆ ಅಲ್ವಾ? ನೋಡಿ, 6 ವರ್ಷದಲ್ಲಿ ಕೊಟ್ಟಿದ್ದು 1 ಲಕ್ಷ ಹಕ್ಕುಪತ್ರ. ನಾನು 2.5 ವರ್ಷದಲ್ಲಿ 2,20,000 ಹಕ್ಕುಪತ್ರ ಕೊಡ್ತಾ ಇದ್ದೇನೆ. ಇದಕ್ಕಿಂತ ಆಡಳಿತ ಸುಧಾರಣೆ ಸರ್, ನಿಮ್ಮ ಇಲಾಖೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.